ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಾನು ವಿಡಿಯೋನ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ನವರಾತ್ರಿ 6ನೇ ದಿನದ ಸ್ವೀಟು ಮಂಡಕ್ಕಿ ಉಂಡೆ ಅಥವಾ ಪೂರಿ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಾನು ಬೆಳಗಾವಿ ಚುನ್ಮರಿ ಅಥವಾ ಉಪ್ಪೆ ಚುನ್ಮರಿ ತೊಗೊಂಡಿದ್ದೀನಿ, ಮಂಡಕ್ಕಿ ಅಂತಲೂ ಹೇಳ್ಬೋದು. ಅದನ್ನು ತೊಗೊಂಡಿದ್ದೀನಿ 4 ಬಟ್ಲು. ಇಲ್ಲಿ ನಾನು 1 ಬಟ್ಲು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನು ತುಪ್ಪ, ಇಷ್ಟು ಐಟಮ್ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ನೋಡಿ. ಆ ಕಡಾಯಿಗೆ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರುವಂತಹ 1 ಬಟ್ಲು ಬೆಲ್ಲ ಹಾಕ್ತಾಯಿದ್ದೀನಿ. ಹಾಗೆ 1/4 ಬಟ್ಲು ನೀರು ಹಾಕ್ತಾಯಿದ್ದೀನಿ ನೋಡಿ. ಅದು ಕರಗೋವರೆಗೂ ನಾನು ಕುದಿಸ್ತಾ ಇರ್ತೀನಿ, ಕೈ ಆಡಿಸ್ತಾ ಕುದಿಸ್ತೀನಿ. ಬೆಲ್ಲ ಕರಗಬೇಕು, ಪಾಕ ಬರಬೇಕು. ಇದು ನೋಡಿ ಕರಗಿದೆ. ಇವಾಗ ಬೆಲ್ಲನೂ ಪಾಕ ಬರಲಿ. ಇವಾಗ ಕರಗದ್ಮೇಲೆ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು, ಪಾಕ ಬರುತ್ತೆ. ಟೇಸ್ಟಿಯಾಗಿರುತ್ತೆ ಈ ಮಂಡಕ್ಕಿ ಉಂಡೆ, ಪೂರಿ ಉಂಡೆ ತುಂಬಾ ಟೇಸ್ಟಾಗಿರುತ್ತೆ. ನನ್ನ ರೀತಿಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ ಇವಾಗ ಪಾಕ್ ಬಂದಿದೆಯಾ ಅಂತ ಚೆಕ್ ಮಾಡೋಣ. ಇದರಲ್ಲಿ ಹಾಕಿದ ತಕ್ಷಣ ಪಾಕ್ ಬಂದಿದೆ ಅಂತ ಗೊತ್ತಾಗುತ್ತೆ. ಇನ್ನೂ ಪಾಕ್ ಬಂದಿಲ್ಲ, ಇನ್ನೂ ಸ್ವಲ್ಪ ಬರಬೇಕು. ಇವಾಗ ನೋಡಿ ತುಪ್ಪ ಹಾಕ್ತಾಯಿದ್ದೀನಿ. 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇನ್ನೊಂದು 1/2 ಟೀ ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ಒಟ್ಟಿನಲ್ಲಿ 1.5 ಸ್ಪೂನು ತುಪ್ಪ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಕಷ್ಟ ಏನಿಲ್ಲ ಇದು ಪಾಕ್ ಮಾಡ್ಕೊಳ್ಳೋದು, ತುಂಬಾ ಈಸಿಯಾಗಿ ಪಾಕ್ ಮಾಡ್ಕೋಬೋದು. ನೋಡಿ ಪಾಕ ಬಂದಿದೆ. ಇವಾಗ ನೋಡಿ ಚೆಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಪಾಕ ಆಗಿದೆಯಾ ಅಂತ ಹೇಗೆ ಚೆಕ್ ಮಾಡ್ಕೊಳ್ಳೋದು, ಹೇಗೆ ಗೊತ್ತಾಗುತ್ತೆ ನೋಡ್ಕೊಳ್ಳಿ. ಇವಾಗ ಒಂದು ತಟ್ಟೆನಲ್ಲಿ ನೀರು ಹಾಕಿಬಿಟ್ಟು ಸ್ವಲ್ಪ 1-2 ಡ್ರಾಪು ಬೆಲ್ಲದ ಪಾಕ ಹಾಕಿ ಈ ಥರ ಒಟ್ಟಿಗೆ ಮುದ್ದೆ ಮಾಡಿಬಿಟ್ಟು ಮಾಡಿದ್ರೆ ಈ ಥರ ಅಂಟಬೇಕು. ನೋಡಿ ಈ ಥರ ಮುದ್ದೆ ಆಗಬೇಕು. ಈ ಥರ ಮುದ್ದೆ ಆದರೆ ಪಾಕ ಆಗಿದೆ, ರೆಡಿಯಾಗಿದೆ ಅಂತ ಅರ್ಥ. ಪಾಕ ರೆಡಿಯಾಗಿದೆ. ಇವಾಗ ಪಾಕ ಆದ ನಂತರ ನಾನು ಎಲ್ಲ ಮಂಡಕ್ಕಿನ ಅದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಸಪ್ಪೆ ಪೂರಿಯಿಂದನೂ ಮಾಡ್ಕೋಬೋದು. ಬೆಳಗಾವಿ ಚುನ್ಮರಿ ಇಲ್ಲ ಅಂತಂದರೆ, ಉಪ್ಪು ಚುನ್ಮರಿ ಇಲ್ಲ ಅಂತಂದರೆ ಸಪ್ಪೆ ಚುನ್ಮರಿ ಅಥವಾ ನಾರ್ಮಲ್ ಚುನ್ಮರಿಯಿಂದನೂ ಮಾಡ್ಕೋಬೋದು. ನಿಮ್ಮ ಹತ್ರ ಯಾವುದಿದೆಯೋ ಅದರಲ್ಲಿ ಮಾಡ್ಕೊಳ್ಳಿ. ಬೆಳಗಾವಿ ಚುನ್ಮರಿ, ಉಪ್ಪು ಚುನ್ಮುರಿ ಆದರೆ, ಮಂಡಕ್ಕಿ ಆದರೆ ಚೆನ್ನಾಗಿ ಬರುತ್ತೆ ಅಂತ ನಾನು ಇದರಲ್ಲೇ ಮಾಡಿದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಂಡಕ್ಕಿ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ಅಂದರೆ ಒಂದೇ ಕಡೆ ಉಳ್ಕೊಂಡ್ಬಿಡುತ್ತೆ ಬೆಲ್ಲ. ಹಾಗಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಮಿಕ್ಸ್ ಆಗಿದ್ದಾಯಿತು. ಈ ಕಡೆ ನಾನು ಉಂಡೆ ಕಟ್ಕೊಂಡಿದ್ದೀನಿ ನೋಡಿ. 1 ಉಂಡೆ ಕಟ್ಕೊಂಡೆ. ಕೈ ಬಿಸಿ ಇರುತ್ತೆ, ಅದಕ್ಕೋಸ್ಕರ ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಉಂಡೆ ಕಟ್ಕೊಳ್ಳೋಣ. ಹಾಗೆ ಕಟ್ಟಿದ್ರೆ ಬಿಸಿ ಆಗುತ್ತೆ, ಕಟ್ಟೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಕೈಗೆ ನೀರು ಸೋರ್ಕೊಂಡು ಉಂಡೆ ಕಟ್ಕೊತಾ ಇದ್ದೀನಿ ನೋಡಿ. ಇದು ಬಿಸಿಯಾಗಿದ್ದಾಗಲೇ ನಾವು ಕಟ್ಕೋಬೇಕಾಗತ್ತೆ, ತಣ್ಣಗಾದ್ಮೇಲೆ ಕಟ್ಟೋಕ್ಕಾಗಲ್ಲ. ಬಿಸಿಯಾಗಿದ್ದಾಗ ನಾವು ಕಟ್ಕೊಂಡ್ರೆ ಚೆನ್ನಾಗಿ ಉಂಡೆ ಕಟ್ಟುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ಕೊತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ, ಹದ ಕರೆಕ್ಟಾಗಿ ಬಂದಿದೆ. ಈ ಥರ ನಾನು ಈ ಕ್ವಾಂಟಿಟಿನಲ್ಲಿ ಮಾಡಿದ್ರೆ ನಿಮಗೆ 9 ಲಡ್ಡು ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದೀನಿ. ಮತ್ತೆ ಕೈಗೆ ನೀರು ಸೋರ್ಕೋತೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ಕೋಬೋದು. ಚಿಕ್ಕದು ಬೇಕು ಅಂದರೆ ಚಿಕ್ಕದು ಸ್ವಲ್ಪನೇ ತೊಗೊಂಡ್ರೆ ಚಿಕ್ಕದಾಗುತ್ತೆ, ಜಾಸ್ತಿ ತೊಗೊಂಡ್ರೆ ದೊಡ್ಡದಾಗುತ್ತೆ. ನಾನು ಮೀಡಿಯಮ್ ಸೈಜಲ್ಲಿ ಕಟ್ತಾಯಿದ್ದೀನಿ.
ನೋಡಿ ಎಲ್ಲನೂ ಇದೇ ಥರನೇ ಉಂಡೆ ಕಟ್ಕೊಂಡಿದ್ದೀನಿ ನೋಡಿ. 9 ಉಂಡೆ ಆಗಿದೆ. ಇದೇ ಥರನೇ ಕಟ್ಟಿದ್ದೀನಿ ನೋಡಿ. ಸರ್ವ್ ಮಾಡ್ಕೊಂಡಿದ್ದೀನಿ. ಕ್ರಿಸ್ಪಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಮಂಡಕ್ಕಿ ಲಡ್ಡು ಅಥವಾ ಮಂಡಕ್ಕಿ ಉಂಡೆ ರೆಡಿಯಾಗಿದೆ ನೋಡಿ. 6ನೇ ದಿನದ ಸ್ವೀಟು ರೆಡಿಯಾಗಿದೆ. ಖಂಡಿತ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ.